ಮರುಗಳಿಗೆಯೇ ಕಣ್ಗಳಲ್ಲಿ ನೀರು ತುಂಬಿದವು. ಅವನ ಬಗ್ಗೆ ಎಲ್ಲರೂ ಪೂರ್ಣವಾಗಿ ನಿರಾಸೆ ಹೊಂದಿದ್ರು. ಅವನಿಗೆ ಬಿದ್ದ ಏಟು ಬದುಕಿಗೊಂದು ತಿರುವಾಗಿತ್ತು. ಅನಂತಣ್ಣ, ನನಗೆ ತುಂಬ ಸಂತೋಷವಾಗಿದೆ. ಅನಂತ ಥಟ್ಟನೆ ತಂಗಿಯ 2 ಕೈಗಳನ್ನು ಎತ್ಕೊಂಡು ಕೆನ್ನಿಗೆ ಒತ್ಕೊಂಡ. ಭಾವ ಸಮಾಧಿ ಎಚ್ಚರಗೊಳ್ಳಲೇ ಅವನಿಗೆ ಮನಸ್ಸಿಲ್ಲ. ಮಧ್ಯಾಹ್ನದ ಪ್ರೋಗ್ರಾಂ ಮರ್ತೇ ಬಿಟ್ಟೆ. ನಸುನಕ್ಕು ಮೇಲೆದ್ದ. ಅಣ್ಣ ತಂಗಿಯರ ಪ್ರೀತಿಯ ಹೊಳೆಯ ನಡುವೆ ಬರಲು ಅನಸೂಯನಮ್ಮವರಿಗೆ ಇಷ್ಟವಾಗಲೇ ಇಲ್ವೇನೋ. ಅವರು ಸುಮ್ಮನೆ ಗೋಡೆ ಗೊರಗಿ ಅಡುಗೆಯ ಮನೆಯಲ್ಲೇ ಕೂತ್ಬಿಟ್ರು. ದೂರದಲ್ಲೆಲ್ಲೋ ಆಶಾದೀಪ ಕಾಣಿಸಿದ ಅನುಭವ ಅರಿವಾಗ್ತಿತ್ತು. ಅಮ್ಮ, ಬಡಿಸ್ತೀಯಾ? ಕೂಗಿದ ಮಹಾರಾಯ. ನಮ್ದೇನೋ ಬಂಗಲೆಯಲ್ಲ, ಮೆತ್ತಗೆ ಮಾತನಾಡಿದ್ರೂ ಅಕ್ಕಪಕ್ಕದ ಮನೆಗಳಿಗೆ ಜಾಹೀರು ಆಗಿರುತ್ತೆ. ಇನ್ನು ಜೋರಾಗಿ ಕೂಗಿದ್ರೆ ಅವರಿವರು ಪೊಲೀಸರ ಸಮೇತ ಅನಾಹುತ ಜರುಗಿದೆ ಎಂದು ಹಾಜರಾಗಿರ್ತಾರೆ. ಮೆತ್ತಗೆ ಮಾತನಾಡೋದನ್ನು ಕಲಿ. ಪೆಚ್ಚು ಮುಖ ಮಾಡಿದ ಅನಂತ ತಂಗಿಯ ತಲೆಯ ಮೇಲೆ ಮೃದುವಾಗಿ ಮೊಟಕಿದ. ಈ ಗಳಿಗೆ ಹಾಯ್ ಎನಿಸಿತು. ಎಂದೆಂದಿಗೂ ಶಾಶ್ವತವಾಗಿರಲಿ ಎಂದು ಹಾರೈಸಿದ. ಅಣ್ಣ ತಂಗಿ ಇಬ್ಬರು 2 ಗಂಟೆಗೆ ಮನೆ ಬಿಟ್ಟರು. ತೀರಾ ಹತ್ತಿರವಿಲ್ಲದ ಕೆಟ್ಟ ಕೆಟ್ಟ ಚಲನಚಿತ್ರ ನೋಡಲು ಇಬ್ಬರಿಗೂ ಸೇರದು. ಬಹಳ ಹೊತ್ತು ಯೋಚಿಸಿದ್ರು. ಎಲ್ಲಿಗೆ ಹೋಗೋದು? ಸವಿತಾ ಅಣ್ಣನ ಮುಖ ನೋಡಿ ಪ್ರಶ್ನಿಸಿದ್ಲು. ಅದನ್ನೇ ಯೋಚಿಸ್ತಾ ಇದ್ದೀನಿ. ಕಮರ್ಷಿಯಲ್ ಚಿತ್ರ ನೋಡೋಕೆ ಬೇಜಾರು. ತಲೆ ಕೆರ್ಕೊಂಡ. ಸ್ವಲ್ಪ ಹೊತ್ತು ಸುತ್ತಾಡಿ ಆಮೇಲೆ ಡಿಸೆಂಟ್ ಆಗಿರೋ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಮನೆಗೆ ಹೋಗ್ಬಿಡೋಣ. ನಾನು ನಿನ್ನ ಹತ್ರ ಪ್ರೈವೇಟಾಗಿ ಮಾತನಾಡಬೇಕಾಗಿದೆ. ಅಚ್ಚರಿಯಿಂದ ಅನಂತ ತಂಗಿಯ ಮುಖವನ್ನು ನೋಡಿದ. ಏನಿರಬಹುದೆಂದು ಯೋಚಿಸಿದ. ಕೆಲಸದ ಬಗ್ಗೆ ಅವಳು ಬೇರೇನೂ ಯೋಚಿಸ್ತಿರಬೇಕು. ದೇವರು ಅವಳಿಗೆ ಒಳ್ಳೆ ಮೆದುಳನ್ನು ಕೊಟ್ಟಿರಬೇಕು. ಅದನ್ನು ಹಾಳು ಮಾಡಬಾರ್ದು. ಮುಂದೆ ಕಷ್ಟಪಟ್ಟಾದರೂ MSc ಮಾಡಿಸ್ಬೇಕು. ಇದು ಅವನ ಯೋಚನೆ ಆಯಿತು. ಮಾರ್ಕೆಟ್ ಸುತ್ತಾಡಿ ಹಣ್ಣು ಹೂವು ಕೊಂಡು ಹೊರಗೆ ಬರುವ ವೇಳೆಗೆ 5 ಆಗಿ ಹೋಯಿತು. ವಾಚ್ ಕಡೆ ನೋಡಿ ಸವಿತಾ ನವಿರಾಗಿ ನಕ್ಕಳು. ಕೆಮ್ಮಿನ ಧ್ವನಿ ಬಂತು. ತಿರುಗಿದ್ಲು. ಅದು ಅಪರಿಚಿತ ಧ್ವನಿಯಾಗಿತ್ತು. ವೇಣುಗೋಪಾಲ್ ಕಾರಿನಿಂದ ಇಳಿಯುತ್ತಿದ್ದ. ಹೆಚ್ಚಿನ ಮಾತುಗಾರ. ಪರಿಚಿತರಲ್ಲ. ತಾರತಮ್ಯ ಮಾಡೋದು ಅವನ ಸ್ವಭಾವಕ್ಕೆ ವ್ಯತಿಚಿಕ್ತರಾಗಿ ಹಾದು ಹೋಗ್ಬಿಟ್ಟ. ಅದಕ್ಕಾಗಿ ಸವಿತಾ ತಲೆ ಕೆಡಿಸ್ಕೊಳ್ಳಲಿಲ್ಲ. ಪ್ರತಿಯೊಂದರಲ್ಲೂ ತಪ್ಪು ಹುಡುಕೋದು ಅವಳಿಗಿಷ್ಟವಿಲ್ಲ. ಅದರಿಂದ ಅವಳಿಗೆ ನಿರಾಸೆಯೇ ಇಲ್ಲ. ಎಲ್ಲಿಗೆ ಹೋಗೋಣ? ಸವಿತಾ ಕೇಳಿದಾಗ ಅನಂತ ಏನೂ ಹೇಳದೆ ಹೆಜ್ಜೆ ಹಾಕಿದ. 4 ಮಾರು ಸಾಗಿ ಅಲ್ಲಿದ್ದ ಚಿಕ್ಕ ಪಾರ್ಕಿನಲ್ಲಿ ಕುಳಿತರು. ಸಂಜೆ ಆದುದರಿಂದ ಅಲ್ಲಲ್ಲಿ ಜನ ಕೂತಿದ್ರು. ಯಾರಿಗೆ ಯಾರ ಪರಿಚಯವೂ ಇಲ್ಲ. ದೂರದಲ್ಲಿ ಕಾಲು ಚಾಚಿಕೊಂಡು ಬಾಯಲ್ಲಿ ಸಿಗರೆಟ್ ಕಚ್ಚಿ ಹೊಗೆ ಬಿಡ್ತಾ ಬಂದು ಹೋಗುವವರತ್ತ ನೋಡಿ ನಗೆಯಾಡ್ತಿದ್ದ ಯುವಕರ ಗುಂಪು ಇವರತ್ತ ಕಣ್ಹಾಯಿಸಿತು. ಒಬ್ಬ ಕಣ್ಣು ಹೊಡೆದು ಪಕ್ಕದವನ ಪಕ್ಕೆ ತಿವಿದ. ಮೊಣಕೈಯಿಂದ ಅವನು ಒಂದು ವಿಧವಾದ ಕೆಟ್ಟ ನಗು ನಕ್ಕ. ಇದು 4 ಜನರು ಕೇಕೆ ಹಾಕಿ ನಕ್ಕರು. ಅನಂತ ಹಲ್ಮುಡಿ ಕಚ್ಚಿ ಶರ್ಟಿನ ತೋಳನ್ನು ಹಿಂದಕ್ಕೆ ಮಡಚಿದ. ಥೂ ಎಂದು ಅವರ ಮುಖದ ಮೇಲೆ ಹುಗುಳ್ಬೇಕೆನ್ಸಿತು. ಬಾ ಅನಂತಣ್ಣ, ನೆಲಗುದ್ದಿ ಮೈ ನೋಯಿಸ್ಕೊಳ್ಬೇಕೇನು? ಮೊದಲಿನಿಂದ ಅವನ ಆವೇಶ ಅರಿತ ಸವಿತಾ ಅಣ್ಣನ ಕೈ ಹಿಡಿದು ಪಕ್ಕಕ್ಕೆಳೆದ್ಲು. ಈ ಸ್ಕೌಂಡ್ರಲ್ಗಳನ್ನು ಹಾಗೆ ಬಿಟ್ಟರೆ ಮುಂದೆ ಹೆಣ್ಮಕ್ಕಳು ಒಂಟಿಯಾಗಿ ತಿರುಗೋದೇ ಕಷ್ಟವಾಗತ್ತೆ. ಹಲ್ ಕಡಿದ ಅವರತ್ತ ನೋಡಿ, ಮೊದಲಿನಿಂದಲೂ ಅವನಿಗೆ ಹೊಡೆದಾಟ ಅಭ್ಯಾಸವೇ. ಹಿಂಜರಿಕೆ ಎಂಬುದೇ ಅವನಿಗೆ ಗೊತ್ತಿಲ್ಲ. ದೇಹನ ನಾಜೂಕಾಗಿ ಬೆಳೆಸಿರಲಿಲ್ಲ. ಬಹಳ ಒರಟಾಗಿ ರೂಢಿಸ್ಕೊಂಡಿದ್ದ. ಕೆಲವೊಮ್ಮೆ 4 ಜನಕ್ಕೆ ಹೊಡೆಯಲು ತಯಾರು. ಅವರ ಕೈ ಮೇಲಾದಾಗ ಒದೆ ತಿನ್ನಲು ತಯಾರು. ಬಾ ಎಂದವನೇ ಸ್ವಲ್ಪ ದೂರದಲ್ಲಿ ಹೋಗಿ ಕೂತ. ಒಮ್ಮೆ ಅವರ ಕಡೆ ನೋಟ ಹರಿಸಿದ. ಕೆಂಡದುಂಡೆಗಳೇ ಅವನ ಕಣ್ಣಿನಿಂದ ಹೊರಳುತ್ತಿತ್ತು. ಒಬ್ಬ ಎತ್ತಲೋ ನೋಡುತ್ತಾ ಮೇಲಕ್ಕೆದ್ದ. ಅವನನ್ನು ಮಿಕ್ಕವರು ಅನುಸರಿಸಿದ್ರು. ಗುಂಪೆಲ್ಲ ಒಮ್ಮೆ ಇತ್ತ ನೋಡಿ ಹೊರಟಿತು. ಅಷ್ಟು ದೂರ ಹೋದ್ಮೇಲೆ ಮಜಾ ಮಾಡಲಿ ಬಿಡು ಎಂದದ್ದು ಕೇಳಿಸಿತು. ಅನಂತಣ್ಣ ಮುಖ ಬೇಸರದಿಂದ ಮುದುರಿತು. ಸ್ಟ್ರೈಕ್ ಇತರೆ ಮುಂದಾಳತ್ವ ವಹಿಸುತ್ತಿದ್ದರಿಂದ ಅಲ್ಪ ಸ್ವಲ್ಪ ರಕ್ಷಣಾ ಅಧಿಕಾರಿಗಳ ಪರಿಚಯವೂ ಇತ್ತು. ನಮ್ಮ ದೇಶ ಯಾವ ಮಟ್ಟಕ್ಕೆ ಇಳಿತು?
ಜನತೆ ಕಣ್ಣಿಗೆ ಕಾಣೋದು ಹೆಣ್ಣು ಗಂಡುಗಳ ನಡುವೆ ಒಂದೇ ರೀತಿಯ ಸಂಬಂಧ. ಚೇಚೆ ಎಂದು ಮುಖ ಸಿಂಡರಿಸಿದ. ಅವನ ಕಣ್ಗಳಲ್ಲಿ ತಿಳುವಳಿಕೆಯ ಕಿಡಿ ಮೂಡಿದಂತೆ ಕಂಡಿತು. ಸ್ವಲ್ಪ ಕಾಲ ಇಬ್ಬರ ನಡುವೆ ಮೌನ ಆವರಿಸಿತು. ಕೊನೆಗೆ ಅನಂತ ಮೌನ ಮುರಿದ. ತಂಗಿ ಮಾತನಾಡ್ತೇನೆಂದ ಮಾತುಗಳ ಬಗ್ಗೆ ಅವನಿಗೆ ಕುತೂಹಲವಿತ್ತು. ನೀನು ಜಮುನಾನ ಯಾಕೆ ಮದುವೆ ಆಗಬಾರ್ದು? ಅನಂತ ಸ್ವಲ್ಪ ಜೋರಾಗಿಯೇ ನಕ್ಕ. ತಂಗಿ ಇಂತಹ ಮಾತನ್ನು ಕೇಳಬಹುದೆಂಬ ಕಲ್ಪನೆಯೂ ಅವನಿಗೆ ಬಂದಿರಲಿಲ್ಲ. ಮದುವೆ ಬಗ್ಗೆ ಮಾತನಾಡುವಷ್ಟು ಬೆಳೆದಿಲ್ಲ ಎಂಬುದೇ ಅವನ ಭಾವನೆ. ಅಚ್ಚರಿಯಿಂದ ಅವಳ ಕಡೆ ನೋಡಿ, ನೀನೀಗ ಮದುವೆ ಆಗೋದು ಸರಿ ಎನಿಸಿದೆ. ಅವಳ ಮಾತುಗಳು ಅನಂತನಿಗೆ ಮೋಜೆನಿಸಿತು. ಎಲ್ಲ ಹುಡುಗಿ ಮದುವೆಯ ಬಗ್ಗೆ ಮಾತನಾಡುವಷ್ಟು ಬೆಳೆದಿದ್ದಾಳಲ್ಲ, ಇದೊಂದು ರೀತಿಯ ಸಹಜ ಬದಲಾವಣೆ ಏನೋ ಎಂದ್ಕೊಂಡ. ನನ್ನ ಮದುವೆ ಬಗ್ಗೆನಾ ನೀನು ಹೇಳ್ತಾ ಇರೋದು ಎಂದಾಗ ಸವಿತಾ ಹೌದು ಎಂದು ತಲೆ ಆಡಿಸಿದ್ಲು. ಅನಂತನ ಮುಖದ ತುಂಬೆಲ್ಲ ಮೋಜಿನ ನಗೆ ಅರಳಿತು. ಸವಿತಾಳ ಮುಖ ಗಂಭೀರವಾಯಿತು. ಜಮುನಾಳ ಸಮಸ್ಯೆಗಳನ್ನು ಇದ್ದ ವಿಷಯವನ್ನು ನೇರವಾಗಿ ತಿಳಿಸಿದ್ಲು. ಅನಂತ ಮೌನವಾಗಿ ಕೇಳುತ್ತಾ ಕುಳಿತಿದ್ದ. ಅವಳು ಖಂಡಿತ ಶೈಲೇಂದ್ರನ್ನ ಮದುವೆಯಾಗೋ ಸಂದರ್ಭ ಬಂದರೆ ಆತ್ಮಹತ್ಯೆ ಮಾಡಿಕೊಂಡು ಜೀವನ ಕೊನೆಗಳಿಸ್ತಾಳೆ. ಬದುಕಿನಲ್ಲಿ ನಿರಾಸೆಗೊಂಡ ಮನುಷ್ಯನಿಗೆ ಒಂದು ಆಸರೆಯ ಭರವಸೆ ಸಿಕ್ಕಿದ್ರೆ ಬದುಕಲಾದ್ರೂ ಪ್ರಯತ್ನ ಪಡ್ಬೋದು. ಅದರ ಮುಕ್ತಾಯ ಹೇಗಾದರೂ ಆಗಲಿ. ಅನಂತನಿಗೆ ಏನು ಹೇಳೋದು ಕಷ್ಟವಾಗಿ ಕಂಡಿತು. ಜಮುನಾಳ ಸ್ಥಿತಿಯ ಬಗ್ಗೆ ಅವನಿಗೆ ಸಹಾನುಭೂತಿ ಇತ್ತು. ಅವನ ಮದುವೆಯ ಬಗ್ಗೆ ಅವನಿಗೆ ಭರವಸೆ ಇರಲಿಲ್ಲ. ಅಂಥದ್ರಲ್ಲಿ ಬಗೆಗೆಲ್ಲ ಕನಸು ಕಾಣುವ ಹೋಗಲಿಲ್ಲ. ಜಮುನಾಗೆ ಶೈಲೇಂದ್ರನನ್ನು ಮದುವೆಯಾಗಲು ಪೂರ್ತಿ ಇಷ್ಟವಿಲ್ಲವೇ? ತಂಗಿಯ ಮುಖ ನೋಡುತ್ತಾ ಕೇಳ್ದ. ಇಂತಹ ಪರಿಸ್ಥಿತಿಯ ಬಗ್ಗೆ ಅವನಿಗೆ ಅನುಭವವಿಲ್ಲ. ಏನೇನೂ ಇಷ್ಟವಿಲ್ಲ. ಸಂದರ್ಭ ಬಂದಾಗ ಸಹಾಯ ಮಾಡೋ ಭರವಸೆಯಂತೂ ಕೊಟ್ಬಿಟ್ಟಿದ್ದೀನಿ. ಆಮೇಲೆ ನಾನೇ ತಲೆ ಕೆಡಿಸ್ಕೊಂಡು ಒಂದು ತೀರ್ಮಾನಕ್ಕೆ ಬಂದೆ. ಅಪ್ಪ ಅಮ್ಮನಿಗೆ ಅಂತಹ ನಿರಾಕರಣೆ ಬರಲು ಸಾಧ್ಯವಿಲ್ಲ. ಅಷ್ಟಿಷ್ಟು ವರದಕ್ಷಿಣೆ ವರೋಪಚಾರದ ಆಸೆ ಉಟ್ಕೊಂಡಿದ್ದು ಅಮ್ಮ ಗೊಣಗಾಡಬಹುದು. ಆಮೇಲೆ ತಾನಾಗೆ ಸುಮ್ಮನಾಗ್ತಾಳೆ. ಅವಳನ್ನು ಕಾಪಾಡೋಕೆ ನನಗೆ ತೋಚಿದ ದಾರಿ ಇದೊಂದೇ. ನಿನ್ನ ಬುದ್ಧಿವಂತ ತಲೆ ಇಲ್ಲಿ ಕೈಕೊಟ್ಟ ಹಾಗೆ ಕಾಣಿಸುತ್ತೆ. ಶೈಲೇಂದ್ರನ ನಡತೆ ಬಗ್ಗೆ ರೋಸಿ ಆತ್ಮಹತ್ಯೆಗೆ ಸಿದ್ಧವಾದ ಹೆಣ್ಣು ಏನೂ ಇಲ್ಲದ ಕಡೆಗೆ ಬಂದು ಸರಿಯಾದ ಕೆಲಸವೂ ಇಲ್ಲದ ನನ್ನನ್ನು ಒಪ್ಪೋಕೆ ಸಾಧ್ಯವೇ? ಒಪ್ಪಿದ್ರೂ ಹಾಳ್ಬಾವಿ ಗತಿ. ನಸುನಕ್ಕ. ಕೋಪದ ಛಾಯೆ ಮಿನುಗಿತು ಸವಿತಾಳ ಮುಖದ ಮೇಲೆ. ಇದನ್ನು ಯೋಚಿಸದೆ ಇದ್ದಾಳು. ಡಿಗ್ರಿಗಳ ಸರ್ಟಿಫಿಕೇಟ್ ಇಲ್ಲವೆನ್ನುವ ನ್ಯೂನ್ಯತೆ ಒಂದನ್ನು ಬಿಟ್ಟರೆ ಯಾವ ಹೆಣ್ಣು ಅನಂತನ್ನು ನಿರಾಕರಿಸುವಂತಿಲ್ಲ. ಮನಸ್ಸು ಮಾಡಿದರೆ ಕೂಲಿಯನ್ನು ಮಾಡಿಯಾದರೂ ಮಡದಿಯನ್ನು ಪೋಷಿಸಬಲ್ಲ. ಬಲವಾದ ರಕ್ಷಣೆ ಕೊಡಬಲ್ಲ. ಇದೊಂದು ಗಟ್ಟಿಯಾದ ನಂಬಿಕೆ. ಒಂದು ಬಾಗಿಲು ಮುಚ್ಚಿದ್ರೆ ಅಂದರೆ ಎಲ್ಲ ಬಾಗಿಲು ಮುಚ್ಚಿದೆ ಎಂದು ಅರ್ಥವಲ್ಲ. ಬರೀ ಸರ್ಟಿಫಿಕೇಟ್ ಮತ್ತು ಡಿಗ್ರಿಗಳಿಂದ ಎಲ್ಲ ಜನ ಬದುಕ್ತಿಲ್ಲ. ಪ್ರಯತ್ನ ಪಟ್ಟರೆ ನಿಧಾನವಾಗಿಯಾದರೂ ಕೆಲಸ ಸಿಗಬಹುದು. ಅಂತೂ ಜೇಬ್ ಖಾಲಿಯಾಗಿದ್ದುಂಟು. ಖಾಲಿ ಪರ್ಸ್ನೊಂದಿಗೆ ಮದುವೆಯಾಗು ಅಂತಾನ? ಕೊರಳು ಕೊಂಕಿಸಿ ಕೇಳಿದ. ತಂಗಿಯನ್ನು ರೇಗಿಸೋದೆಂದರೆ ಅವನಿಗೆ ಬಹಳ ಇಷ್ಟ. ಹೇಗಾದರೂ ತಿಳ್ಕೊ, ಅವಳಲ್ಲಿ ಭರವಸೆ ಮೂಡಿಸಬೇಕು. ದುರ್ಬಲ ಮನಸ್ಸಿನ ಹುಡುಗಿ ಎಂದು ಪ್ರಾಣ ಕಳ್ಕೊಳ್ತಾಳೋ ಭಯವಾಗುತ್ತೆ. ಸವಿತಾ ಎದೆಯ ಮೇಲೆ ಕೈ ಇಟ್ಕೊಂಡು ನುಡಿದ್ಲು. ಅವಳ ಕಣ್ಣುಗಳಲ್ಲಿ ಒಂದು ಕ್ಷಣ ಭಯ ಮಿಂಚಿ ಮಾಯವಾಯಿತು. ನಿನ್ನ ಮಾತಿಗೇನೋ ಒಪ್ಕೊಂಡೆ. ಮದುವೆಯಾಗೋ ತಂಗಿನ ಮನೆಯಲ್ಲಿಟ್ಕೊಂಡು ಮದುವೆ ಆಗೋದು ಸಭ್ಯ ಲಕ್ಷಣವಲ್ಲ. ಸವಿತಾ ತಲೆ ಕಟ್ಟಿಸ್ಕೊಂಡ್ಳು. ಈ ಮಾತುಗಳಲ್ಲಿ ಯಾವ ಅರ್ಥವೂ ಕಾಣಲಿಲ್ಲ. ಅವಳು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡು. ಇದು ಪ್ರಕೃತಿ ಧರ್ಮ. ಇದಕ್ಕೆ ವಿರುದ್ಧವಾದ ಯಾವ ಫಿಲಾಸಫಿಗೂ ಅರ್ಥವಿಲ್ಲ. ಅದನ್ನೆಲ್ಲ ಯೋಚಿಸಲು ಅಪ್ಪ ಅಮ್ಮ ಇದ್ದಾರೆ. ನನಗ್ಯಾಕೆ ಎಂಬುದೇ ಅವಳ ಧೋರಣೆ. ಓಕೆ ಸಿಸ್ಟರ್ ಎಂದು ಮೃದುವಾಗಿ ಅವಳ ಕೈ ಅದುಮಿದ. ತಂಗಿಯ ಮಾತಿಗೇನೋ ಒಪ್ಪಿಗೆ ಕೊಟ್ಟಿದ್ದ. ಜಮುನಾಳನ್ನು ಹಠಾತ್ತನೆ ಮದುವೆಯಾದರೆ ದೊಡ್ಡ ವಿರೋಧವನ್ನೇ ಎದುರಿಸಬೇಕಾಗಿತ್ತು. ಅದಕ್ಕಾಗಿ ಅವನು ಚಿಂತಿಸಲಿಲ್ಲ. ತನ್ನ ಬಗ್ಗೆ ಯೋಚಿಸಿ ತಲೆ ಕೆಡಿಸ್ಕೊಂಡ. ಥ್ಯಾಂಕ್ಸ್.
ಸವಿತಾ ಕಣ್ಣಲ್ಲಿ ಸಂತೋಷ ಇಣಿಕಿ ನೋಡಿತು. ಇಬ್ಬರು ಬಸ್ ಹತ್ತಿ ಮನೆಗೆ ಬಂದರು. ಅವರಿಗೆ ಓದೋದೊಂದೇ ಗೊತ್ತಿತ್ತು ವಿನಃ ಅರಗಿಸಿಕೊಳ್ಳಲು ಪ್ರಯತ್ನ ಪಡ್ತಿರಲಿಲ್ಲ. ತರಕಾರಿ, ಹಣ್ಣು, ಹೂವು ಅಲ್ಲಿಯೇ ಇಟ್ಟು ಬಚ್ಚಲ ಕಡೆ ನಡೆದಳು ಸವಿತಾ. ಅವಳ ಭಾರವಾದ ಮನಸ್ಸು ಕೂಡ ಹಗುರವಾಗಲಿಲ್ಲ. ನಿರಾಶವಾದಕ್ಕಿಂತ ಆಶಾವಾದ ಚೆನ್ನವೆನಿಸಿತು. ಬೆಳಿಗ್ಗೆ ಅಷ್ಟೊತ್ತಿಗೆ ಶ್ರೀನಿವಾಸ್ ಅಯ್ಯನವರು ಮೇಷ್ಟ್ರು ಕೇಶವಯ್ಯನವರನ್ನು ಹುಡುಕಿಕೊಂಡು ಬಂದ. ಅವರ ಕೆಲಸಗಳನ್ನೆಲ್ಲ ತರಾತುರಿಯಿಂದ ಮುಗಿಸಿ ಮನೆಯಿಂದ ಹೊರಡುವ ವೇಳೆಗೆ ತಾಯಿ ಮಗಳಿಗೆ ಸಾಕಾಗಿ ಹೋಯಿತು. ಸ್ನಾನ ಮುಗಿಸಿ ಲಾಯರ್ ಆಫೀಸ್ಗೆ ಹೋಗಿ ಟೈಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ ಸವಿತಾ ಪುಸ್ತಕಗಳನ್ನು ಮುಂದೆ ಹಾಕೊಂಡು ಕೂತ್ಲು. 11ರ ವೇಳೆಗೆ ಜಮುನಾ ಬಂದ್ಲು. ಅವಳ ಮುಖ ತೀರಾ ಮಂಕಾಗಿತ್ತು. ರಾತ್ರಿಯೆಲ್ಲ ನಿದ್ದೆ ಮಾಡದ ಹಾಗೆ ಕಾಣಲಿಲ್ಲ. ಕಣ್ಗಳು ಕೆಂಪಾಗಿದ್ದವು. ಪುಸ್ತಕ ಮುಂದೆ ಹಾಕ್ಕೊಂಡು ಕೂತಿದೆಯಲ್ಲ, ಅವಳ ಮಾತು ಕೇಳಿ ಸವಿತಾಳಿಗೆ ನಗು ಬಂತು. ಗಡ್ಡಕ್ಕೆ ಕೈ ಹಾಯಿಸಿ ಉಸಿ ಗಂಭೀರದಿಂದ ಏನು ಮಾಡಲಿ ಎನ್ಲು. ಜಮುನಾ ಮುಖ ಕಳೆಗೊಂಡಾಗ ಅವಳ ತಂದೆ ಒಂದು ದೊಡ್ಡ ರಾಧ ಅಂತ ನಡೆಸಿ ಹೋಗಿದ್ರು. ಮಗಳ ಬಗ್ಗೆ ಹೆಂಡತಿಯಿಂದ ತಿಳಿದ ಕೂಡಲೇ ಕೆರಳಿ ಕೆಂಡವಾಗಿ ಬಂದು ಚೀಮಾರಿ ಹಾಕಿ ಎದುರಿಸಿಯೇ ಹೋಗಿದ್ರು. ಪೂರ್ಣ ಸೋತ್ ಹೋಗಿದ್ಲು ಜಮುನಾ. ನಮ್ಮಪ್ಪ ಬಂದಿದ್ರು. ಸವಿತಾ ಮೇಲೆತ್ತಿ ಅವಳ ಕಡೆ ನೋಡಿದ್ಲು. ಅವಳ ಕಣ್ಣಂಚಿನಲ್ಲಿ ನೀರಿತ್ತು. ಏನೋ ನಡೆದಿದೆ ಎಂದು ಊಹಿಸ್ಕೊಂಡ್ಳು. ಅಮ್ಮ ತಿಳಿಸಿರ್ಬೇಕು. ಬಾಯಿಗೆ ಬಂದ ಹಾಗೆ ಹಾರಾಡಿದ್ರು. ಓದಲೇಬೇಡ, ಮನೆಗೆ ಬಂದ್ಬಿಡು ಅಂತ ಕೂತಿದ್ರು. ಕಡೆಗೆ ಮಾವ ಸಮಾಧಾನ ಹೇಳಿ ಕಳುಹಿಸಿದ್ರು. ನಮ್ಮ ಅಪ್ಪನದು ಒಂದು ರೀತಿಯ ಸ್ವಭಾವ. ತರಾತುರಿಯಾಗಿ ಮದುವೆ ಮುಗಿಸಿದ್ರೂ ಹೆಚ್ಚಲ್ಲ. ಈಗ ಕಣ್ಣಂಚಿನ ನೀರು ಕೆನ್ನೆಯ ಮೇಲೆ ಹೊರಳಿತು. ಸೆರಗಿನಿಂದ ಒರೆಸ್ಕೊಂಡ್ಳು. ನೀನೇನು ಮರದ ಕೊರಡ? ಅವರ ತಿಳಿದುಕೊಂಡಿರೋ ಅಷ್ಟು ಎಲ್ಲವೂ ಸುಲಭವಲ್ಲ. ಮದುವೆ ಆಗೋಕೆ ಸಾಧ್ಯ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳು. ಜಮುನಾ ತಲೆ ಚಚ್ಕೊಂಡ್ಳು. ನಿನ್ಗಿನ್ನೂ ಏನೂ ಅರ್ಥವಾಗಿಲ್ಲ. ಅಂಥದಕ್ಕೆಲ್ಲ ಸೋಲೋ ಜಯಮಾನ ಅವರದಲ್ಲ. ಹಠ ಹಿಡಿದ್ಮೇಲೆ ನಡೆಸಿಯೇ ಬಿಡುತ್ತಾರೆ. ತುಟಿ ಕಚ್ಚಿ ಒಂದು ಗಳಿಗೆ ಸುಮ್ಮನೆ ಕೂತ್ಲು. ಅದನ್ನು ಅವಳು ನಿರೀಕ್ಷಿಸಿಯೇ ಇದ್ಲು. ಅವಳು ಮುಖದ ಮೇಲೆ ಚಿಂತೆಯ ಗೆರೆಗಳು ಮಾಯವಾಗಿ ಗೆಲುವು ಮೂಡಿತು. ಒಂದು ತರಹ ನೋಡಿ ನಕ್ಕಳು. ನಮ್ಮ ಮನೆಯಲ್ಲಿ ಇದ್ಬಿಡು. ಅಚ್ಚರಿಯಿಂದ ಜಮುನಾ ಅವಳ ಮುಖ ನೋಡಿದ್ಲು. ಪರಹಾಸ್ಯ ಮಾಡ್ತಿರ್ಬೋದು ಎಂಬ ಶಂಕೆ ಅವಳಿಗೆ. ಇದಕ್ಕೇನಾದರೂ ಆಧಾರ ಸಿಗ್ಬೋದೇನೋ ಎಂದು ಅವಳ ಮುಖದ ಭಾವನೆಗಳನ್ನು ಕೆದಕಿ ನೋಡಿದ್ಲು. ನಮ್ಮ ಅನಂತಣ್ಣ ಹೇಗೆ? ಜಮುನಾ ಗಲಿಬಿಲಿಗೊಂಡ್ಳು. ಮಾತನಾಡೋದು ಕಷ್ಟವೆನಿಸಿತು. ಒಂದು ಕ್ಷಣ ಚಿಂತಿಸಿ ಪರ್ಫೆಕ್ಟ್ಲಿ ಆಲ್ ರೈಟ್ ಎಂದವಳೆ ಸವಿತಾಳ ಮುಖ ನೋಡಿದ್ಲು. ತನಗೂ ಈ ಪ್ರಶ್ನೆಗೂ ಏನಾದರೂ ಸಂಬಂಧವಿದೆಯೇ ಎಂದು ಯೋಚಿಸಿದ್ಲು. ನೀನು ಒಪ್ಪೋದಾದರೆ ಅವನು ನಿನ್ನ ಮದುವೆ ಆಗೋಕ್ಕೆ ತಯಾರು. ಇದು ನಿನ್ನ ಪೂರ್ಣ ಜೀವನದ ಪ್ರಶ್ನೆ. ಆತುರ ಬೇಡ. ಬರೀ ಮೇಲಿನ ನೋಟದ ಮೇಲಿನಿಂದ ನಿನ್ನ ಅಭಿಪ್ರಾಯ ತಿಳಿಸಬೇಡ. ನಿಧಾನವಾಗಿ ಯೋಚಿಸು. ಅವನು ವಿದ್ಯೆ, ಅಂತಸ್ತು ಎಲ್ಲ ನಿನಗೆ ತಿಳಿದಿದೆ. ಮುಚ್ಚಿಡೋ ಪ್ರಶ್ನೆಯೇ ಇಲ್ಲ. ಅದಕ್ಕಿಂತ ಬೇರೆ ದಾರಿ ತೋಚ್ತಾ ಇಲ್ಲ. ಗಲ್ಲಕ್ಕೆ ಕೈ ಕೊಟ್ಟು ಕೂತ್ಲು ಸವಿತಾ. ಪುನಃ ತಾನೇ ನಿನ್ನ ಬರೀ ಉಳಿಸುವ ಉದ್ದೇಶದಿಂದ ಅವನು ಮದುವೆ ಆಗ್ತಾ ಇಲ್ಲ. ಸುದೀರ್ಘವಾದ ವೈವಾಹಿಕ ಜೀವನದಲ್ಲಿ ಕನಿಕರದಿಂದ ಸಾಮರಸ್ಯವಿಲ್ಲದಿರ್ಬೋದು. ಕನಿಕರ ಭಾವದಿಂದ ಮದುವೆಯಾಗಿ ಚಿಂತಿಸಬಹುದು ಎನ್ನುವ ಶಂಕೆ ಬೇಡ. ಅವನು ಇದುವರೆಗೂ ಸಂಗಾತಿಯ ದೃಷ್ಟಿಯಲ್ಲಿ ನೋಡಿ ಯಾರನ್ನು ಪ್ರೀತಿಸಿಲ್ಲ. ನಿನ್ನ ಪ್ರೀತಿಸುವಲ್ಲಿ ಯಾವ ಅಂತಕವೂ ಬೇಡ. ಅವನೇನು ಅಂತಹ ಭಾವುಕನಲ್ಲ. ಮೊದಲು ನಿರ್ಣಯಕ್ಕೆ ಬರಬೇಕಾದವಳು ನೀನು. ಬಹಳ ಹೊತ್ತು ಜಮುನಾ ಸುಮ್ಮನೆ ಕೂತಿದ್ಲು. ಅವಳ ಕಣ್ಮುಂದೆ ಅನಂತನ ಪ್ರತಿಬಿಂಬ ಹಾದು ಹೋಯಿತು. ಜಟವಾಡ ಮನಸ್ಸು ಒಮ್ಮೆಲೆ ಮೃದುವಾಗಿ ಸ್ಪಂದಿಸಿತು. ಬದುಕಬೇಕೆನಿಸಿತು. ಮುಖದಲ್ಲಿ ಒಂದು ವಿಧವಾದ ತೃಪ್ತಿಯ ಭಾವ ಮಿನುಗಿತು. ಸವಿತಾ ಅವಳ ಕೈ ಹಿಡ್ಕೊಂಡು ಓಕೆನಾ ಎಂದ್ಲು. ಜಮುನಾಳ ಕಣ್ರೆಪ್ಪೆಗಳು ನಾಚಿಕೆಯಿಂದ ಬಾಗಿದವು. ಮೃದುವಾಗಿ ಅವಳ ಕೈಯನ್ನು ಅದುಮದ್ಲು. ಮೆಲ್ಲಗೆ ಅಡಿಗೆ ಮನೆ ಕಡೆ ನಡೆದ್ಲು. ತಾಯಿ ಇದ್ದ ಹಾಗೆ ತೋರಲಿಲ್ಲ. ಎದ್ದು ಹೋಗಿ ನೋಡಿದ್ಲು. ಅವರು ಇರಲಿಲ್ಲ. ಸದ್ಯಕ್ಕೆ ತಿಳಿಯೋದು ಬೇಡ ಎಂದು ಎದೆಯ ಮೇಲೆ ಕೈ ಇಟ್ಕೊಂಡು ಸಮಾಧಾನದ ಉಸಿರುಬಿಟ್ಲು. ಬಾಗಿಲಿನಲ್ಲಿ ನಿಂತು ಇಣುಕಿದ್ಲು.
4ನೇ ಮನೆ ಸರೋಜಮ್ಮನವರ ಮನೆಯ ಮುಂದೆ ನಿಂತು ಬದನೆಕಾಯಿ ವ್ಯಾಪಾರ ಮಾಡ್ತಿದ್ರು. ಮೊದಲು ಇದೆಲ್ಲ ಯಾಕೆ ಯೋಚಿಸಲಿಲ್ಲ ಎಂದ್ಕೊಂಡ್ಳು. ಜಮುನಾ, ಈಗ ನಿನ್ನ ತಂದೆ ಶೈಲೇಂದ್ರ ಮತ್ತು ಮದುವೆ ವಿಷಯವನ್ನು ತಲೆಯಿಂದ ಹೊರಗೆ ದುಬ್ಬು. ನಿನ್ನ ಕಾಡೋ ಮ್ಯಾಚ್ ಕಡೆ ಗಮನ ಕೊಡು. ಜಮುನಾ ಸಾಧ್ಯವಿಲ್ಲವೆನ್ನುವಂತೆ ತಲೆ ಆಡಿಸಿದ್ಲು. ಈ ಹುಡುಗಿಗೆ ಮದುವೆ ಒಂದೇ ಔಷಧಿ ಎನ್ನುವಂತೆ ನಿಟ್ಟುಸಿರು ಬಿಟ್ಲು. ಚಪ್ಪಲಿ ಸದ್ದಿಗೆ ಇಬ್ಬರೂ ಬಾಗಿಲ ಕಡೆ ನಡೆದ್ರು. ಅನಂತ ಬಾಗಿಲಿನಿಂದ ಒಳ ಬರ್ತಿದ್ದ. ಅವನ ದೃಷ್ಟಿ ಜಮುನಾಳ ಮೇಲಿತ್ತು. ಕಣ್ಗಳು ಹೊಸ ಭಾವವನ್ನು ಚಿಮ್ಮುತ್ತಿತ್ತು. ಜಮುನಾಳ ಮುಖದ ಮೇಲೆ ನಾಚಿಕೆಯ ತೆರೆ ಆವರಿಸಿತು. ನೋಟ ನೆಲವನ್ನು ನೋಡಿತು. ಸವಿತಾ ಕಿಸ್ಕನೆ ನಕ್ಕಳು. ಏನು ಸಮಾಚಾರ ಎಂದು ಅನಂತನ ಕ್ರಾಪನ್ನು ತುಂಟತನದಿಂದ ಕೆದರದ್ಲು. ಸವಿ, ದೊಡ್ಡವಳಾದರೂ ನಿಂಚೆಷ್ಟೇ ಬಿಟ್ಟಿಲ್ಲ. ಅವಳನ್ನು ಹೊಡೆಯಲು ಹೋದ ಕೈ ಅಡ್ಡ ಹಿಡಿದ ಸವಿತಾ ಮೂತಿ ಉದ್ದ ಮಾಡಿ ಅಣಕಿಸಿದ್ಲು. ಬದನೆಕಾಯಿ ತಗೊಂಡು ಒಳ ಬಂದ ಅನಸೂಯಮ್ಮ, ಓ, ಅನಂತನು ಬಂದ್ಬಿಟ್ಟಿದ್ದಾನೆ ಎಂದು ಉದ್ಗರಿಸಿದ್ರು. ಅಮ್ಮ, ನಿನ್ನೆ ತಂದ ತರಕಾರಿನೇ ಮುಗ್ದಿಲ್ಲ. ಸುಮ್ಮನೆ ಬದನೆಕಾಯಿ ಯಾಕೆ ತಗೊಳಕ್ಕೆ ಹೋದೆ? ಅದನ್ನು ಕೇಳಿಸಿಕೊಳ್ಳದವರಂತೆ ಅಡಿಗೆಯ ಮನೆಗೆ ಹೋಗ್ಬಿಟ್ರು. ಸವಿತಾ ಮಿಕ್ಕಿ ಮಿಕ್ಕಿ ನೋಡಿದ್ಲು. ಅವರೇನಾದರೂ ಇದುವರೆಗೂ ನಮ್ಮ ಮಾತುಗಳನ್ನು ಕೇಳಿಸಿಕೊಂಡಿದ್ದಾರೆಯೇ ಎಂಬ ಆತಂಕ ಅವಳ ಮುಖದ ಮೇಲಿತ್ತು. ಆಮೇಲೆ ಆ ಭಯಕ್ಕೆ ಅರ್ಥವಿಲ್ಲವೆಂದ್ಕೊಂಡ್ಳು. ತಟ್ಟೆ ಹಾಕ್ಲಾ? ಬಂದೆ ಎನ್ನುತ್ತಾ ಸವಿತಾ ಹೋದ್ಲು. ಪುಟ್ಟ ಮನೆ, ನಡುಮನೆಯಲ್ಲೇ ಊಟ ಮಾಡಬೇಕಿತ್ತು. 3 ತಟ್ಟೆ ಲೋಟ ಇಟ್ಲು. ಜಮುನಾ ಆಗಾಗ ಒಂದು ಊಟ ಮಾಡ್ತಿದ್ದರಿಂದ ಇದೇನು ಯಾರಿಗೂ ಹೆಚ್ಚಿನ ವಿಷಯವಲ್ಲ. ಅನಂತ ಕಿರುಕೋಣೆಯಲ್ಲಿ ಪ್ಯಾಂಟ್ ಬದಲಾಯಿಸಿ ಲುಂಗಿಯುಟ್ಟು ಕೈ ತೊಳೆದು ಬಂದು ತಟ್ಟೆಯ ಮುಂದೆ ಕೂತ. ಮೊದಲೇ ಕೆಂಪಾಗಿದ್ದ ಮುಖ ಮತ್ತಷ್ಟು ಕೆಂಪಾಗಿತ್ತು. ಬಿಸಿಲಿನಲ್ಲಿ ಬಂದಿದ್ದಕ್ಕೋ ಜಮುನಾಳನ್ನು ನೋಡಿದ್ದಕ್ಕೋ ಸಂಕೋಚದಿಂದ ಮುದುರಿ ಕೂತಿದ್ದ ಜಮುನಾಳನ್ನು ಎಳೆ ತಂದು ತಟ್ಟೆಯ ಮುಂದೆ ಕೂರಿಸಿದ್ಲು. ಇವತ್ತು ಹೆಚ್ಚಿಗೆ ಊಟ ಮಾಡಿದವಳು ಸವಿತಾ ಮಾತ್ರ. ಅವರಿಬ್ಬರು ತಟ್ಟೆಯಲ್ಲಿ ಕೈ ಆಡಿಸುತ್ತಿದ್ದರೆ ವಿನಃ ಖಾಲಿ ಮಾಡಲಿಲ್ಲ. ಸವಿತಾ ಮನದಲ್ಲೇ ನಕ್ಕಳು. ಸವಿತಾ ಎಲ್ಲರೊಂದಿಗೂ ಬೆರೆತು ಹೋಗುತ್ತಿದ್ಲು. ಯಾರನ್ನು ಅಷ್ಟಾಗಿ ಹಚ್ಚಿಕೊಳ್ತಿರಲಿಲ್ಲ. ಇದಕ್ಕೆ ಅವಳ ಮನೆಯ ಪರಿಸ್ಥಿತಿಗಳೇ ಕಾರಣವಾಗಿರಬಹುದು. ಜಮುನಾ ಮಾತ್ರ ಅವಳ ವಿಮನಸ್ಕತೆಯನ್ನು ಹಚ್ಚಿಕೊಳ್ಳದೆ ಅವಳ ಗೆಳೆತನ ಸಂಪಾದಿಸಿಕೊಂಡಿದ್ಲು. ಮೊದಲು ಮ್ಯಾಥ್ಸ್ನ ಸಮಸ್ಯೆಗಳನ್ನು ಬಿಡಿಸಲು ನೆರವಾಗುತ್ತಿದ್ದಾಳೆಂದು ಈಗ ಅವಳ ಜೀವನದ ಸಮಸ್ಯೆಯನ್ನೇ ಬಿಡಿಸಲು ಮುಂದಾಗಿದ್ಲು. ತಟ್ಟೆ ಎತ್ತಿ ಹಚ್ಚಿ ಬಂದ್ಲು. ನಿನ್ನೆ ತಂದಿದ್ದ 1-2 ಸೇಬು ಮತ್ತು ಚಾಕನ್ನು ತಂದು ಮಗಳ ಮುಂದಿಟ್ಟರು ಅನಸೂಯಮ್ಮ. ಮನಸ್ಸಿನ ಬೇಸರ ಮುಖ ಹೊರಗಡೆ ದುಮ್ತಿತ್ತು. ಜಮುನಾ ಪದೇ ಪದೇ ಲೆಕ್ಕ ಹೇಳಿಸಿಕೊಳ್ಳಲು ನೆಪದಲ್ಲಿ ಬರೋದು ಇಂದೇಕೋ ಸರಿ ಕಾಣಲಿಲ್ಲ. ಆ ಭಯಕ್ಕೆ ಬೆಳೆದು ನಿಂತ ಮಗನೇ ಕಾರಣವೇನೋ. ಅದನ್ನು ಬಾಯ್ಬಿಟ್ಟು ಯಾರೊಂದಿಗೂ ಆಡಿ ಯಾರು? ಅಮ್ಮ, ನಾನು ಬಡಿಸ್ಲಾ? ಕೂತ್ ಕಡೆಯಿಂದಲೇ ಕೇಳಿದ್ಲು ಸವಿತಾ. ಸೇಬಿನ ಸಿಪ್ಪೆ ಎರೆಯುತ್ತಾ, ಏನೂ ಬೇಡ. ತಟ್ಟೆ ಪಾತ್ರೆಗಳ ಸದ್ದಿನಿಂದಲೇ ಊಟ ಮಾಡ್ತಿರ್ಬಹುದೆಂದು ತಿಳಿದು ಸುಮ್ಮನಾದ್ಲು. ಮನೆಯಿಂದ ಹೋಗುವಾಗಲೇ ಕೇಶವಯ್ಯ ಊಟವನ್ನು ಕೊಂಡೊಯ್ಯುತ್ತಿದ್ದರಿಂದ ಅವರ ಊಟದ ಬಗ್ಗೆ ಯಾರೂ ತಲೆಗೆಡಿಸಿಕೊಳ್ಬೇಕಾಗಿರಲಿಲ್ಲ. ಇಬ್ಬರನ್ನು ವಾರೆಗಳಿಂದ ಗಮನಿಸುತ್ತಾ ಸವಿತಾ ಸೇಬ್ ಹಚ್ಚಿದ್ಲು. ಎಂದಿಗಿಂತ ಬಹಳ ಚೆಲುವೆಯಾಗಿ ಕಂಡ್ಲು ಜಮುನಾ. ಇಂದು ಅವಳ ಮನ ಉಲ್ಲಾಸವಾಗಿತ್ತು. ಅನಂತ ಹೊರಟಾಗ ಸವಿತಾ ಗೆಳತಿಯನ್ನು ಕಳಗಿಸಿಕೊಡುವ ನೆಪದಲ್ಲಿ ಎದ್ಲು. 3 ಜನ ಅಷ್ಟೇ ದೂರ ನಡೆದ್ರು. ಸವಿತಾ ತಟ್ಟನೆ ನಿಂತು ಗೆಳತಿಯ ಕೈ ಹಿಡ್ಕೊಂಡು ಅಣ್ಣನ ಕಡೆ ನೋಡಿದ್ಲು. ಅಣ್ಣ, ಆದಷ್ಟು ಬೇಗ ಮದುವೆ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಇದಕ್ಕೆ ನಿನ್ನ ಕೆಲವು ಗೆಳೆಯರ ನೆರವು ಬೇಕಾಗತ್ತೆ. ಕೈ ಬೀಸಿ ತಟ್ಟನೆ ಹಿಂತಿರುಗಿಬಿಟ್ಲು. ಸ್ವಲ್ಪ ದೂರ ಬಂದ ಮೇಲೆ ಸವಿತಾ ಹಿಂತಿರುಗಿ ನೋಡಿದ್ಲು. ಅವರಿಬ್ಬರು ಮಾತನಾಡುತ್ತಾ ಸಾಗಿ ಹೋಗ್ತಿದ್ರು. ನೋಡಲು ಈ ಜೋಡಿ ಚೆನ್ನಾಗೆನಿಸಿತು. ಮನೆಗೆ ಹಿಂತಿರುಗಿದ್ಲು. ಸಂಜೆ ಇವಳು ಶ್ರೀನಿವಾಸ್ ಅಯ್ಯನವರ ಮನೆಗೆ ಹೊರಟಾಗ ತಾಯಿ ಬಾಗಿಲವರೆಗೂ ಬಂದು, ತುಂಬ ಕತ್ತಲು ಮಾಡಿಕೊಂಡು ಬರಬೇಡ. ಜಾಸ್ತಿ ಕೆಲಸವಿದ್ರೆ ನಿಮ್ಮ ಅಪ್ಪರನ್ನು ಇರಿಸ್ಕೊಂಡು ಜೊತೆಯಲ್ಲೇ ಬಾ. ಸವಿತಾ ಆಗಲಿ ಎನ್ನುವಂತೆ ತಲೆ ಆಡಿಸಿ ನಡೆದ್ಲು. ಇವಳು ಅವರ ಮನೆ ತಲುಪಿದಾಗ ಅಲ್ಲಿ ಕಾರಿತ್ತು. ಬಾಗಿಲಲ್ಲೇ ವೇಣುಗೋಪಾಲ್ ಎದುರಾದ. ಆಕರ್ಷಕ ಕೆನ್ನೆಯ ಬಣ್ಣದ ಸೂಟ್ ಧರಿಸಿದ್ದ. ಅವನ ಮೈ ಬಣ್ಣ ಎತ್ತರಕ್ಕೆ ಹೊಂದಿಕೆಯಾಗಿತ್ತು. ವಿಶೇಷ ಸಮಾರಂಭಕ್ಕೆ ಹೊರಡುವವನಂತೆ ಕಂಡ.
ಮುಖದ ಮೇಲೆ ಮಾದರವತೆ ಇತ್ತು. ಸವಿತಾಳನ್ನು ನೋಡಿದ ಕೂಡಲೇ ನಿಂತ. ಸ್ನೇಹದ ನಗೆ ಚಿಮ್ಮಿತು. 4-6 ದಿನ ಅಂತ ಹೊರಟವರು ಬಂದ್ಬಿಟ್ಟಿದ್ದೀರಲ್ಲ? ತುಂಟತನದಿಂದ ಪ್ರಶ್ನಿಸುವಂತಿತ್ತು. ಕೆಲವು ಕಾರಣಗಳಿಂದ ಬೇಗ ಹಿಂದಿರುಗಬೇಕಾಯಿತು. ಟೈಪ್ ಮಾಡಬೇಕಾದ ಲೆಟರ್ಸನ್ನು ಅಲ್ಲಿಟ್ಟಿದ್ದೀರಾ? ಇಂದಿನ ಗಾಂಭೀರ್ಯ ಅವನಿಗೆ ಚೆನ್ನವೆನಿಸಿತು. ಮುಗುಳ್ನಕ್ಕ. ಆ ಮಾತುಗಳಿಗೆ ವೇಣುಗೋಪಾಲ್ನಿಂದ ಯಾವ ಪ್ರತಿಕ್ರಿಯೆಯೂ ಬರದಾಗ ನೆಟ್ಟಗೆ ಒಳಗೆ ನಡೆದ್ಲು. ಒಂದೊರೆ ಪೇಪರ್ಸ್ ಟೈಪ್ ರೈಟರ್ ಬಳಿ ಇತ್ತು. ಹೆಚ್ಚಿನ ಹೊತ್ತೇ ಆಗಬಹುದೆಂದುಕೊಂಡ್ಳು. ಅವೆಲ್ಲ ತಗೊಂಡು ಒಂದೊಂದಾಗಿ ನೋಡಿದ್ಲು. ಕೆಲವು ಅರ್ಥವಾಗದಂತೆ ಗೀಚಿದಂತಿತ್ತು. ಅಂತಹವುಗಳನ್ನು ಪ್ರಯಾಸಪಟ್ಟು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ಲು. ಕೋಣೆಯ ಒಳಗೆ ವೇಣುಗೋಪಾಲ್ ಟೇಬಲ್ಗೆ ಹೊರಗೆ ನಿಂತ. ಸವಿತಾಳ ಈ ತರಹದ ಪ್ರವೃತ್ತಿಯನ್ನು ಕಂಡ್ರೆ ಸಿಡಿದು ಹೋಗ್ತಿದ್ದ. ನಗು ನಗುತ್ತಾ 4-6 ಮಾತುಗಳನ್ನು ಆಡಿದ್ರೆ ಅವಳ ಬಾಯಲ್ಲಿ ಮುತ್ತು ಉದುರು ಹೋಗುತ್ತಾ? ಬಹಳ ಅಹಂಕಾರ ಎಂದುಕೊಂಡು ಹಲ್ಮುಡಿ ಕಚ್ಚಿದ. ಸವಿತಾ ತಲೆ ಎತ್ತಿ ಅವನತ್ತ ನೋಡಿದ್ಲು. ಆ ನಿಲುವಿನಲ್ಲಿ ಆಕರ್ಷಕವಾಗಿ ಕಂಡ. ಅವನ ರೂಪು ಹಿಂದೆ ಅವಳ ಗಮನ ಸೆಳೆದಿದ್ದು. ಜಯಂತಿಯ ನೆನಪು ಬಂದ ಕೂಡಲೇ ಒಳ್ಳೆಯ ಜೋಡಿ ಎಂದ್ಕೊಂಡ್ಳು. ದಯವಿಟ್ಟು ಇದು ಸ್ವಲ್ಪ ಡಿಕ್ಟೇಟ್ ಮಾಡ್ತೀರಾ? ಅರ್ಥವೇ ಆಗಲಿಲ್ಲ. ನಿರ್ವಿಕಾರ ಭಾವದಿಂದ ನುಡಿದ್ಲು. ಒಬ್ಬನೇ ಹೋಗೋಕ್ಕೆ ಬೇಜಾರು. ಇವತ್ತು ಜಯಂತಿ ಬರ್ತಡೆ, ಹೋಗಿ ಬರೋಣ, ಬರ್ತೀರಾ? ಇದನ್ನು ಆಮೇಲೆ ಮಾಡಿದ್ರಾಯ್ತು, ಸಹಜವಾಗಿ ಕೇಳಿದ. 1 ನಿಮಿಷ ಜೊತೆ ನಿಲ್ಲದೆ ಒಬ್ಬನೇ ಇರೋದೆಂದರೆ ಅವನಿಗಾಗದು. ಕಡೆಗೆ ಕೂಲಿಗಳ ಬಳಿಯಾದರೂ ಹರಟೆಯಾನೋ? ಕೆಲವೊಮ್ಮೆ ಅವರನ್ನೇ ಜೊತೆಯಲ್ಲಿ ಕರೆದೊಯ್ದಾನು. ಎಕ್ಸ್ಕ್ಯೂಸ್ ಮೀ, ನಾನು ಬೇಗ ಮನೆಗೆ ಹೋಗಬೇಕು. ಪೇಪರ್ಸ್ಗಳನ್ನು ಪಕ್ಕದಲ್ಲಿಟ್ಟು ಟೈಪ್ ಮಾಡಲು ಮುಂದಾದ್ಲು. ಸರ್ರನೆ ಹೊರಗೆ ಬಂದ. ಇವಳು ಬರದಿದ್ರೆ ಬೀಗ ಹಾಕೊಂಡು ಸಂಬನನ್ನೇ ಜೊತೆಯಲ್ಲಿ ಕರೆದೊಯ್ತಿದ್ದೆ. ಈಗಲೂ ಸಂಬನನ್ನು ಕರ್ಕೊಂಡು ಹೊರಟ್ಬಿಟ್ಟ. ಮನೆಯಲ್ಲಿ ಯಾರೂ ಇಲ್ಲದ ವಿಷಯವನ್ನೇ ಮರೆತ ಎಲ್ಲ ಟೈಪ್ ಮಾಡಿ ಮುಗಿಸಿದ ಸವಿತಾ ಅರ್ಥವಾಗದಿದ್ದುದನ್ನು ಹಾಗೆ ಇಟ್ಟು ಕೂಗಿದ್ಲು. ಅಡಿಗೆಯ ಮನೆಯಲ್ಲಿ ನೋಡಿ ಬಂದ್ಲು. ಒಳ್ಳೆ ಕೆಲಸವಾಯ್ತಲ್ಲ ಎಂದು ಸೋಫಾದ ಮೇಲೆ ಕುಕ್ಕರಿಸಿದ್ಲು. ಕುಳಿತಲ್ಲೇ ಚಡಪಡಿಸಿದ್ಲು. ಇದೊಂದು ವಿಧವಾದ ಶಿಕ್ಷೆ ವಿಧಿಸಿ ಹೋಗಿದ್ದ ವೇಣು ನಿಸ್ಸಹಾಯಕವಾಗಿ ಅಲ್ಲೇ ಕುಳಿತಳು. ಯಾರ ಕಾರಲ್ಲೂ ಬಂದು ಇಳಿದ ಶ್ರೀನಿವಾಸ್ ಅಯ್ಯನವರು ಒಳಗೆ ಬಂದರು. ಇವಳನ್ನು ನೋಡಿದ ಕೂಡಲೇ ಆಶ್ಚರ್ಯಚಕಿತರಾದರು. ಯಾವಾಗ ಬಂದಿದ್ದು? ನಿಮ್ಮಪ್ಪ ಆ ಸುದ್ದಿನೇ ಹೇಳಲಿಲ್ಲ. ಮೊದಲು ಎಲ್ಲ ವೇಣು ಟೈಪ್ ಮಾಡ್ತಿದ್ದ. ಈ ನಡುವೆ ತುಂಬ ಸೋಂಬೇರಿತನ. ಯಾವಾಗ ಬರ್ತೀಯೋ ಅಂತ ಕಾಯೋದಾಯಿತು. ಸವಿತಾ ಅಭಿಮಾನದ ನಗೆಯನ್ನು ತುಳುಕಿಸಿದ್ಲು. ನಿನ್ನೆ ಬಂದಿದ್ದು, ಎಲ್ಲ ಟೈಪ್ ಮಾಡಿ ಆಯಿತು. ಕೆಲವು ಅರ್ಥವಾಗಲಿಲ್ಲ. ಮನೆಯಲ್ಲಿ ಯಾರೂ ಇರಲಿಲ್ಲ, ಅದಕ್ಕಾಗಿಯೇ ಕಾದುದು. ಅಚ್ಚರಿಗೊಂಡ್ರು ಶ್ರೀನಿವಾಸಯ್ಯ. ಮಗನೇನೋ ಜಯಂತಿ ಬರ್ತಡೆಗೆ ಹೋಗೋ ವಿಷಯ ತಿಳಿದಿತ್ತು. ಹಾಳಾದ ಸಾಂಬ ಎಲ್ಲಿ ಹೋದ? ನೀನು ಬಂದಾಗ ಸಾಂಬ ಇರಲಿಲ್ವಾ? ಇದ್ದ. ಅವನು ಕೂಡ ವೇಣುಗೋಪಾಲ್ ಅವರ ಜೊತೆಯಲ್ಲೇ ಹೋಗಿರಬೇಕು. ಸರಿಯಾಯಿತು, ಜೋರಾಗಿ ನಕ್ಕರು ಶ್ರೀನಿವಾಸಯ್ಯ. ನಮ್ಮ ವೇಣು ಬಹಳ ಸಂಘಜೀವಿ. ಮಲಗಿ ನಿದ್ದೆ ಬರೋವರೆಗೂ ನನ್ನ ಹತ್ರ ಮಾತನಾಡ್ತಾ ಇರ್ತಾನೆ. ಒಂದೊಂದು ದಿನ ತಲೆ ಚಿಟ್ ಹಿಡಿದು ಹೋಗುತ್ತೆ. ಒಬ್ಬನೇ. ಓಹೋ, ಹೋಗ್ಲಾರ. ಮಗನ ಬಗ್ಗೆ ಹೇಳ್ಕೊಂಡ್ರು. ಅವಳು ಅದನ್ನು ಕೇಳಿಸ್ಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಹೊತ್ತಾಗಿತ್ತು. ಬೇಗ ಮನೆಗೆ ಹೋಗಬೇಕಾಗಿತ್ತು. ಶ್ರೀನಿವಾಸ್ ಅಯ್ಯನವರು ಸುಲಭವಾಗಿ ಅರತರು. ಕೆಲವು ಇಂಜಿನಿಯರ್ಸ್ ಬಹಳ ನಸನಸ. ಅವರ ಹತ್ರ ಹೋರಾಡಿ ಜಯಿಸಬೇಕಾದ್ರೆ ಯಾರು ಬುದ್ಧಿಯೇ ಖರ್ಚು ಮಾಡಬೇಕು. ಹಾಳಾದ ಸಾಂಬ ಎದ್ಬಿಟ್ಟಿದ್ದಾನೆ. ಪೇಚಾಡ್ಕೊಂಡ್ರು. ನಾನು ಕಾಫಿ ಮಾಡಿಕೊಡ್ಲಾ? ನೀನು ಎಂದು ಮುಖ ನೋಡಿದ್ರು. ಈ ಮನೆಯಲ್ಲಿ ಎಷ್ಟೇ ಶ್ರೀಮಂತಿಕೆ ಇದ್ದರೂ ತುಂಬಲಾರದ ಕೊರತೆ ಇದೆ. ಅನಿವಾರ್ಯವಾಗಿ ಬೇಗ ತುಂಬಬೇಕು. ಹೆಣ್ಣಿಲ್ಲದ, ಅವಳ ಅಂತಃಕರಣವಿಲ್ಲದ ಮನೆ ಎಂದು ಶೋಭಿಸಲಾರದು. ಹಣೆಯಲ್ಲಿ ಚಿಂತೆಯ ಗೆರೆಗಳು ಸುಕ್ಕುಗಟ್ಟಿದವು. ಅಡಿಗೆಯ ಮನೆಯ ಪರಿಚಯವಿರಲಿಲ್ಲ ಸವಿತಾಳಿಗೆ. ಆದರೆ ಅವಳಿಗೇನೂ ಪ್ರಯಾಸವೆನಿಸಲಿಲ್ಲ. ಪ್ರತಿಯೊಂದು ಸಾಮಾನು ಓರಾಣವಾಗಿತ್ತು. ಎಲ್ಲ ಡಬ್ಬ ಸೀಸೆಗಳ ಮೇಲೂ ಸಾಮಾನಿನ ಟೇಬಲ್ ಪಟ್ಟಿ ಇತ್ತು. ಹೆಚ್ಚಿದ ಈರುಳ್ಳಿ, ಮೆಣಸಿನಕಾಯಿ ಒಂದೆಡೆ ತಟ್ಟೆಯಲ್ಲಿ ಮುಚ್ಚಿಟ್ಟಿತ್ತು. ಹುರಿದ ರವೆ ಬಾಣಲಿಯಲ್ಲಿತ್ತು. ಇವೆಲ್ಲ ಸಾಂಬಾನ ಉಪ್ಪಿಟ್ಟಿನ ತಯಾರಿಕೆಯಾಗಿರಬೇಕು. ಮನಸ್ಸಿಗೆ ಬಂದಿದ್ದೇ 10 ನಿಮಿಷದೊಳಗೆ ಉಪ್ಪಿಟ್ಟು ಕಾಫಿ ರೆಡಿಯಾಯಿತು.
ಅದನ್ನು ಹೊತ್ತು ಹೊರ ಬಂದಾಗ ವೇಣುಗೋಪಾಲ್ ಕೂತು ತಂದೆಯ ಬಳಿ ಮಾತನಾಡ್ತಿದ್ದ. ಅವನ ಮುಖದಲ್ಲಿ ಬೇಸರದ ಛಾಯೆ ಮಿನುಗ್ತಿತ್ತು. ಸಾಂಬ ಕಾಣಲಿಲ್ಲ, ವಾಸನೆ ನೋಡೆ ಅಂದ್ಕೊಂಡೆ ನೀನು ಉಪ್ಪಿಟ್ಟು ಮಾಡ್ತಾ ಇದೀಯಾ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.